ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಎಲ್ಲರಿಗೂ ನಿನಗೂ ದೊಡ್ಡ ವ್ಯತ್ಯಾಸವಿರುವಾಗ ನೀನು ಅವರೂ ನಿನ್ನ ಹಾಗೆಯೇ ಇರಬೇಕೆಂದು ಬಯಸುವುದು ಏಕೆ? ಆ ವ್ಯತ್ಯಾಸವು ಏನೆಂದು ನಿನಗೆ ಗೊತ್ತೇ? ಎಲ್ಲ ಸಮಯದಲ್ಲೂ ನೀನು ನನ್ನ ಮಗು. ನಿನ್ನ ವರ್ತನೆ, ಭಾಷೆ, ಆಲೋಚನೆ ಒಂದು ಗುರುವಿನ ಹಾಗೆ ಇರಬೇಕೆಂಬುವ ನಿನ್ನಲ್ಲಿರುವ ಪ್ರಜ್ಞೆ. ಒಂದು ಕಡೆ ಭಕ್ತಿಯನ್ನು ತೋರಿಸಿ ಮತ್ತೊಂದು ಕಡೆ ತಪ್ಪನ್ನು ಮಾಡುವವರನ್ನು ನೀನು ಮಾತ್ರವಲ್ಲ, ನಾನು ನೋಡುತ್ತಿದ್ದೇನೆ. ನನ್ನ ಹೃದಯದಲ್ಲಿ ಕರುಣೆ ಇದೆ. ಅದೇ ಸಮಯ ಅವರಿಗೂ ಕನ್ನಡಿಯನ್ನು ತೋರಿಸುವ ಕರ್ತವ್ಯವೂ ಇದೆ. ಎಲ್ಲವನ್ನೂ ನನ್ನಲ್ಲಿ ಒಪ್ಪಿಸಿ ನೆಮ್ಮದಿಯಾಗಿರು. ಕಲಿಸಲೆಂದೇ ನಾನು ಬಂದಿರುವೆನು. ಒಳ್ಳೆಯವರು ತಪ್ಪು ಮಾಡಬಹುದು, ತಪ್ಪನ್ನು ತಿದ್ದುಕೊಳ್ಳಬಹುದು. ನಿನ್ನ ಮನಸ್ಸನ್ನು ನೀನೇ ವೇದನೆಯ ಸ್ಥಿತಿಗೆ ತಳ್ಳಬೇಡ. ಜನರು ನಿನ್ನನ್ನು ಅವರ ದೃಷ್ಟಿಯಿಂದ ನೋಡುತ್ತಾರೆ. ನಿನ್ನ ಜೀವನವನ್ನು ಅವರ ಜೀವನದ ಅನುಭವಗಳಿಂದ ಅರ್ಥ ಮಾಡಿಕೊಳ್ಳುತ್ತಾರೆ. ನಿನ್ನ ಪರಿಸ್ಥಿತಿಗಳಿಗಿಂತ ಅವರು ತಮ್ಮ ಪರಿಸ್ಥಿತಿಗಳನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನ ಪಡುತ್ತಾರೆ. ಅದು ಮನುಷ್ಯನಿಗೆ ಸ್ವಾಭಾವಿಕ. ನನ್ನ ಮಗುವೆ, ನಿನ್ನನ್ನು ಅಗೌರವಿಸಲು, ನಿನ್ನನ್ನು ಕೀಳಾಗಿ ನೋಡಲು ಯಾರಿಂದಲೂ ಸಾಧ್ಯವಿಲ್ಲ. ಏಕೆಂದರೆ ನಿನ್ನ ವರ್ತನೆಯಿಂದ, ಮಾತುಗಳಿಂದ, ಕಾರ್ಯಗಳಿಂದ, ನ್ಯಾಯವಾದ ವ್ಯವಹಾರಗಳಿಂದ ನೀನು ತನ್ನ ಗೌರವವನ್ನು ಎಂದೋ ಸಂಪಾದಿಸಿಕೊಂಡಿರುವೆ. ನಿನ್ನ ಗೌರವ ಬೆಳೆಯುತ್ತಲೇ ಇರುತ್ತದೆ. ನಿನಗೆ ಯಾರು ಗೌರವವನ್ನು ನೀಡಲಿಲ್ಲವೋ ಅವರು ತಮ್ಮ ಮೇಲೆ ಗೌರವವನ್ನು ಹೊಂದಿಲ್ಲವೆಂದೇ ಅರ್ಥ. ಅದೇ ಸತ್ಯ. ನಿನ್ನ ಮನಸ್ಸಿನಲ್ಲಿ ಕರುಣೆ ಇರಲಿ. ನಾನೇ ನಿನ್ನನ್ನು ಹಿಡಿದುಕೊಂಡಿರುವಾಗ ನಿನ್ನನ್ನು ಬೀಳಿಸಲು ಯಾರಿಂದ ಸಾಧ್ಯ? ಬಲಶಾಲಿಯಾಗಿರು, ನನ್ನ ಮಗುವಾಗಿರು. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.